ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ತುಂಬ ದಿವಸ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಈ ಲಾಸ್ಟ್ ಮಂತಲ್ಲಿ ನಾನು ತುಂಬ ಬ್ಯುಸಿಯಾಗಿದೆ, ಹಾಗಾಗಿ ವ್ಲಾಗ್ ಮಾಡೋಕ್ಕೂ ನನಗೆ ಟೈಮ್ ಆಗಿರಲಿಲ್ಲ. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ನಾನು ನಮ್ಮ ಸ್ಕೂಲಿಂದ. ಸೊ ಈಗ ಟೈಮ್ ನೋಡ್ತಿದ್ದೀರಾ, ಈವ್ನಿಂಗ್ 6:30 ಆದರೂ ಏನು ಮಾಡ್ತಾಯಿದ್ವಿ ಅಂತ. ಸೊ ಇದೇ ವಿಡಿಯೋನಲ್ಲಿ ಗೊತ್ತಾಗುತ್ತೆ ಏನು ಮಾಡ್ತಾಯಿದ್ದೀವಿ ನಾವೆಲ್ಲ ಟೀಚರ್ಸ್ ಇಲ್ಲಿ ಅಂತ ಅಂದ್ಬಿಟ್ಟು. ಹಾಗೆ ಇನ್ನೊಂದು ವಿಷಯ, ನನ್ನ ವಿಡಿಯೋಸಲ್ಲೆಲ್ಲ ಬರ್ತಿರೋಂಥ ಟ್ರಾವೆಲ್ ವಿಡಿಯೋಸು, ಹಾಗೆಯೇ ನನ್ನ ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡಿದ್ರೆ ಸುಮಾರು ಜನ ನಂಗೆ ಹೇಳೋದು, ಯು ಆರ್ ವೆರಿ ಲಕ್ಕಿ, ನನ್ನ ಲೈಫ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೆಯಾ, ಆರಾಮಾಗಿದೆಯಾ ಅಂತ. ಹೌದು, ನಾನು ತುಂಬ ಚೆನ್ನಾಗಿ ಲೈಫ್ ಎಂಜಾಯ್ ಮಾಡ್ತೀನಿ, ಐ ಆಮ್ ವೆರಿ ಲಕ್ಕಿ. ಬಟ್ ಅದು ಯಾವುದೂ ನನಗೆ ಸುಮ್ಮನೆ ಬಂದಿಲ್ಲ, ಅದ್ರ ಹಿಂದೆ ಸಾಕಷ್ಟು ಹಾರ್ಡ್ ವರ್ಕು, ಡೆಡಿಕೇಶನು, ಸ್ಟ್ರಗಲ್ಲು ಎಲ್ಲ ಇದೆ. ವೆಲ್ಕಮ್ ಟು ಎವ್ರಿ ನೀವೇ ತೋರಿಸಿಲ್ಲ ಅಂತ ನೋಡಿ ಹೆಂಗಿದ್ದೀವಿ. ಆನ್ಯುವಲ್ ಡೇ ಲೈಫ್ ಎಂಜಾಯ್ ಮಾಡಿ, ಲೈಫ್ ಎಂಜಾಯ್ ಯು ಆರ್ ಎಂಜಾಯಿಂಗ್ ದ ಲೈಫ್. ಇದೇ ಕತೆ, ನಾವೆಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇರೋದೆಲ್ಲ ಇದೇ ಕತೆ. ನಮ್ಮ ದೀಪ್ತಿ ಮ್ಯಾಮ್ ಒಂಚೂರು ನೋಡ್ತಾ ದೀಪ್ತಿ ಮ್ಯಾಮ್ ಸ್ಮೈಲ್. ಆರ್ ಯು ಎಂಜಾಯಿಂಗ್ ದ ಲೈಫ್ ಮ್ಯಾಮ್? ನನಗೆ ಹೇಳಿದ್ರು ಮ್ಯಾಮ್, ಯಾರೋ ತುಂಬ ಎಂಜಾಯ್ ಮಾಡ್ತಿದ್ಯಾ, ಹೆಂಗೆ ಡ್ಯಾನ್ಸ್ ಮಾಡ್ತೀಯ, ಹೆಂಗೆ ಮಜಾ ಮಾಡ್ತೀಯ ಅಂತ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಾವು ಯಾಕೆ ಇಷ್ಟು ತನಕ ಸ್ಕೂಲಲ್ಲಿದ್ದೀವಿ ಅಂದರೆ, ನಮ್ಮ ಸ್ಕೂಲ್ದು ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ನಾಳೆ ಮತ್ತು ನಾಡಿದ್ದು. ಈ ವರ್ಷ ನಮ್ಮ ಸ್ಕೂಲ್ನ 10ನೇ ವರ್ಷ. ಸೊ ಆ್ಯನ್ಯುವಲ್ ಡೇ ತುಂಬ ಗ್ರ್ಯಾಂಡಾಗಿ ನಡೀತಿದೆ, ವೆರೈಟೀಸ್ ಆಫ್ ಥೀಮ್ಸ್ ಇದೆ. ಹಾಗೆ ನಮ್ಮ ಸ್ಕೂಲ್ನದು ಸ್ವಲ್ಪ ಹ್ಯೂಜ್, ಅಂದರೆ ತುಂಬ ದೊಡ್ಡ ಪ್ರೀ ಸ್ಕೂಲ್ ಆದರೂ ಕೂಡ ತುಂಬ ಕಿಡ್ಸ್ ಇರೋದ್ರಿಂದ ಈ ಸರಿ 3 ಸೆಷನ್ ಆ್ಯನ್ಯುವಲ್ ಡೇ. ಸೊ ಅದಕ್ಕೆ ಪ್ರಿಪ್ರೇಷನು, ಒಂದೊಂದು ಸೆಷನಿಂದನೂ ಒಂದೊಂದು ರೂಮಿಗೆ ಪ್ರತಿಯೊಂದು ಪ್ರಾಪರ್ಟೀಸು ಎಲ್ಲ ಕೂಡ ಹಾಕ್ತಾ ಇರೋದು. ಸೊ ಹಂಗಾಗಿ ಇವತ್ತು ಲೇಟ್ ಆಗ್ತಿದೆ. ಆ್ಯಂಡ್ ಆಲ್ಮೋಸ್ಟ್ ಈ ಸರಿ ಎಲ್ಲನೂ ಅಷ್ಟೇ ತುಂಬ ಕೆಲಸಗಳಿದ್ದರಿಂದ ನಾವೆಲ್ಲ ಹೀಗೆ ಡಿಲೇ ಆಗ್ತಾಯಿದೆ. ಈಗ ನೋಡ್ತಿರ್ಬೋದು ನೀವು ಎಲ್ಲರ ಫೇಸ್ಗಳು ಹೆಂಗಾಗಿದೆ ಟೀಚರ್ಸ್ದೆಲ್ಲ ಅಂತಂದ್ಬಿಟ್ಟು, ಬಿಕಾಸ್ ಆಫ್ ಸ್ಟ್ರೆಸ್, ಸ್ಟ್ರಗಲ್ ಆ್ಯಂಡ್ ಹಾರ್ಡ್ ವರ್ಕ್. ಆಯಿತಾ, ನಾವು ಮಾಡೋ ಪ್ರತಿಯೊಂದು ಮಜಾ ಆಗಿರ್ಬೋದು, ಏನೇ ಆಗಿರ್ಬೋದು, ನಮಗೆ ಅದರಿಂದ ಇಷ್ಟೆಲ್ಲ ಹಾರ್ಡ್ ವರ್ಕ್ ಇರುತ್ತೆ. ಸೊ ಯಾವುದೂ ನಮಗೆ ಈಸಿಯಾಗಿ ಸಿಗೋಲ್ಲ, ಅದಕ್ಕೆ ತಕ್ಕಷ್ಟು ಎಫರ್ಟ್ ನಾವು ಹಾಕಿದ್ರೆ ಮಾತ್ರ ನಮಗೆ ಎಲ್ಲನೂ ಸಿಗೋದು. ಸೊ ನಾವು ಈ ಎಂಜಾಯ್ಮೆಂಟು ಇದೆಲ್ಲ ಏನು ತೋರಿಸ್ತೀನಿ, ಏನು ನಾನು ಅಬ್ವಿಯಸ್ಲಿ ನನ್ನ ಖುಷಿಗೆ ನಾನು ಹಾಕೋತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದೆಲ್ಲ ಬಂದುಬಿಟ್ಟು ಅದರ ಹಿಂದೆ ಇಷ್ಟೊಂದು ಸ್ಟ್ರಗಲ್ಲು, ಹಾರ್ಡ್ ವರ್ಕು ಎಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ನಾನಿಲ್ಲಿ ತೋರಿಸ್ತಿರೋದು ಕೂಡ ಒಂದು ಫ್ಯೂ ಗ್ಲಿಮ್ಸ್ ಅಷ್ಟೇ. ಕಂಪ್ಲೀಟ್ ನೋಡಿಬಿಟ್ರೆ ನೀವೇ ಶಾಕ್ ಆಗಿಬಿಡ್ತೀರ, ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಹಾರ್ಡ್ ವರ್ಕು ನಮ್ಮ ಹ್ಯಾಪಿನೆಸ್ಸಿಂದ ಇರುತ್ತೆ. ಆ್ಯಂಡ್ ಆ ಹೆವಿ ಸ್ಟ್ರೆಸ್ಸು, ಹಾರ್ಡ್ ವರ್ಕ್ನ ಕೂಡ ನಾವು ತುಂಬ ಇಷ್ಟಪಟ್ಟು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಸೊ ಅದಕ್ಕೆ ಒಂದು ನಮಗೆ ಮನಸ್ಸಿಗೆ ಸಮಾಧಾನ ಅಂತ ಇದೆ. ಆ್ಯಂಡ್ ಇದರಿಂದ ಈ ವರ್ಕ್ ಮಾಡೋದ್ರಿಂದ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಎಲ್ಲರೂ ಕೂಡ ಒಂದು ಯುನಿಟಿಯಾಗಿ ಒಂದು ಟೀಮ್ ವರ್ಕ್ ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ಸಾಧ್ಯ ಆಗೋದು. ಮುಂಗಾರು ಮಳೆ ಅಂತ ಹೇಳ್ರಿ. ಅಲ್ಲ, ನಾನಿನ್ನು ಅಲ್ಲ ಗೆಜ್ಜೆ ಕಣ ಮಗು ಬೇಡವಂದೆ. ನನ್ನ ಆಸ್ತಿ ತೋರಿಸಿ ನೋಡಿ ನೋಡಿ ನಿಮ್ಮ ಆಸ್ತಿನ ತೋರಿಸಿ, ನಿಮ್ಮ ಆಸ್ತಿನ ಹೋಗಿ ಹೋಗಿ ಹೇಳ್ಕೊಂಡು ಹೋಗಿ. ಸೊ ಫೈನಲಿ ನಮ್ಮ ಆ್ಯನ್ಯುವಲ್ ಡೇದು ಕಾಸ್ಟ್ಯೂಮ್ಸು, ಪ್ರಾಪರ್ಟೀಸು ಎಲ್ಲ ಪ್ಯಾಕಾಗಿ ನಾವು ಹೊರಡೋ ಹೊತ್ತಿಗೆ 7 o'clock ಆಗಿತ್ತು. ನಮ್ಮ ಆ್ಯನ್ಯುವಲ್ ಡೇ ಪ್ರಿಪ್ರೇಷನ್ ಈ ರೀತಿ ಇತ್ತು. ಆ್ಯಂಡ್ ಆ್ಯನ್ಯುವಲ್ ಡೇ ಹೇಗಾಗುತ್ತೆ ಅಂತ ವಿಡಿಯೋನಲ್ಲಿ ನೋಡ್ತೀರಾ ಬನ್ನಿ. ಹೀಗೆ ಮಾಡ್ತೀವಿ. ಇವತ್ತೆಲ್ಲ ಫೇಸು ಚೆನ್ನಾಗಿದೆ. ಇವತ್ತೆಲ್ಲ ಫೇಸು ಚೆನ್ನಾಗಿದೆ. ಇವರೇ ನೆನ್ನೆ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊಟ್ಟಿದ್ದು. ಇವತ್ತು ನೋಡಿ ಎಲ್ಲರದು ಫುಲ್ ಹ್ಯಾಪಿ ಫೇಸ್. ನಂದೊಂದು ಸ್ವಲ್ಪ ಟಯರ್ಡ್ ಇದೆ.
ಹಾಗೆ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಇದೆ. ಥ್ಯಾಂಕ್ ಯು. ಇಲ್ಲ ಬನ್ನಿ ಇಲ್ಲಿ ಬನ್ನಿ. ಇವತ್ತೆಲ್ಲರ ಫೇಸು ಚೆನ್ನಾಗಿದೆ. ಹಾಂ, ಇವತ್ತೆಲ್ಲರ ಫೇಸು ಚೆನ್ನಾಗಿದೆ. ಹಾಂ, ಇಲ್ಲ ಇಲ್ಲಿದ್ವಿ ನಾವು, ಫ್ರಂಟ್ ಕ್ಯಾಮ್ರಾ ಮಾಡಿದ್ದೀವಿ. ಮೇಡಮ್ ಅವರು ಇಲ್ಲಿ ಬಂದ್ರು, ಫೈನಲಿ ಬಂದ್ವಿ. ನೋಡಿ ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡು ತೋರಿಸಿ, ಇದು ತೋರಿಸಿ. ಎಲ್ಲರೂ ಈ ಸಲ ಒಂದೇ ಥರ ಹೋಗಿ ನಾನು ಯೂನಿಟಿಯನ್ನು ಕಾಪಾಡ್ತೀವಿ. ಡೈವರ್ಸಿಟಿ ಏ ಬ್ಲಾಗ್ ಬ್ಲಾಗ್ ನಮ್ಮ ಜೊತೆ ಸಪ್ರೇಟ್ ಆಗಿ ಆಯ್ತಲ್ಲ ನಾವು ತೋರಿಸಿ ನಿಮ್ಮ ಕೂದಲು, ಎಲ್ಲರದ್ದು ಕೂದಲು ತೋರಿಸಿ. ಸ್ಟ್ರೈಟ್ 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 ಸ್ಟ್ರೈಟ್. ಅಯ್ಯೋ ಬನ್ನಿ ಹತ್ರ ಓಕೆನಾ? ಆಮೇಲೆ ಮತ್ತೆ ತೋರಿಸಿ. ಯಾರಿಗೆ? ನಿಮ್ಮೆಲ್ಲರಿಗೆ ತೋರಿಸಿ. ಮನೆಯವರಿಗೆ ಅಷ್ಟು ವಿಡಿಯೋ ಮಾಡಿ ಹಾಕಿ ಮ್ಯಾಮ್. ಬೇಡ ಫೋಟೋ. ಬನ್ನಿ ಕವ್ಯ ಮ್ಯಾಮ್. ಬನ್ನಿ ಮ್ಯಾಮ್. ಹಾಂ, ಬನ್ನಿ ಕವ್ಯ ಮ್ಯಾಮ್. ಎಸ್, ಇವಾಗ ಎಲ್ಲರ ಫೇಸ್ಗಳು ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಕಷ್ಟಪಟ್ಟು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀವಿ. ಯಾರೋ ಬಂದ್ರು ಅಲ್ಲಿ ಪಾರ್ಲರ್ಗೆ ಹೋಗಿ ನಮ್ಮ ಅನಿತಾ ಮ್ಯಾಮ್ ಪಾರ್ಲರ್ಗೆ ಹೋಗಿ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅರ್ಜೆಂಟಲ್ಲಿ ಪಾರ್ಲರ್ಗೆ ಹೋಗಿ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡು ಮೇಕಪ್ ಲೈಫ್ನ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಮಾಡ್ತಾ ಇದ್ದೀವಿ. ಎಸ್, ಇಸ್ ಇಟ್ ಕವ್ಯ ಮ್ಯಾಮ್? ನೋಡಿ ನಮ್ಮ ಹಿಂದೆ ಹಾರ್ಡ್ ವರ್ಕು ಸ್ಟ್ರಗಲ್ಲು ಎಷ್ಟಿರುತ್ತೆ ಅಂತ, ಆಯ್ತಾ? See you in the next vlog. ಸಿ ಯು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಣ. Okay, done. ಸೊ ಇದು ನಮ್ಮ ಆ್ಯನ್ಯುವಲ್ ಡೇನ ಫಸ್ಟ್ ಸೆಷನ್ಸ್. ನೋಡಿದ್ರಲ್ಲ ಹೆಂಗೆ ಚೇಂಜ್ ಆದ್ವಿ ಅಂತಂದ್ಬಿಟ್ಟು. ಸೊ ನಮಗೆ ವರ್ಕ್ ಮಾಡುವಾಗ ನಾವು ಎಷ್ಟು ಸ್ಟ್ರಗಲಾಗಿ ವರ್ಕ್ ಮಾಡ್ತೀವೋ ಹಾಗೆ ಚೇಂಜ್ ಕೂಡ ಆಗ್ತೀವಿ. ವಿ ಆರ್ ಟೀಚರ್ಸ್, ಆಲ್ವೇಸ್ ಎನರ್ಜೆಟಿಕ್ ಆಗಿರಬೇಕು, ಎಂಥೂಸಿಯಾಸ್ಟಿಕ್ ಆಗಿರಬೇಕು. ಸೊ ಅದನ್ನು ನಾವು ಫಾಲೋ ಮಾಡ್ತೀವಿ ಅಷ್ಟೇ. ಈಗ ನೋಡಿ ನಮ್ಮ ಫೇಸೆಲ್ಲ ಎಷ್ಟು ಎನರ್ಜಿ ಬಂದಿದೆ ಅಂತಂದ್ಬಿಟ್ಟು. ಆ್ಯಂಡ್ ಹಾಗೆ ಇದು ಬಂದುಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ತೊಗೊಂಡಿರುವಂಥ ಕ್ಲಿಪ್ಪಿಂಗ್ಸು. ಯಾಕಂದರೆ ಒನ್ಸ್ ಮಕ್ಕಳು ಎಂಟ್ರ್ ಆದರೂ ನಮ್ಮ ಆ್ಯನ್ಯುವಲ್ ಡೇ ಜಾಗಕ್ಕೆ ಅಂತಂದರೆ ನಾವು ಇನ್ನೂ ವಿಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆಮೇಲೆ ಕೂಡ ನಾನು ಇನ್ನೂ ವಿಡಿಯೋಸ್ ಮಾಡ್ಕೊಂಡಿಲ್ಲ. ಬಿಕಾಸ್ ಪ್ರೀ ಸ್ಕೂಲ್ ಆಗಿರೋದ್ರಿಂದ ಪುಟ್ಟ ಮಕ್ಕಳು ಇರ್ತಾರೆ, ಎಲ್ಲ 6 ವರ್ಷದೊಳಗಿನ ಮಕ್ಕಳು ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ಏನಾದರೂ ಮಾಡ್ಕೊತಾರೆ ಅಂತಂದ್ಬಿಟ್ಟು. ಸೊ ಇದು ಬಂದುಬಿಟ್ಟು ನಮ್ಮ ಫಸ್ಟ್ ಸೆಷನಲ್ಲಿ ನಾವು ಈ ರೀತಿ ರೆಡಿ ಆಗಿದ್ವಿ. ಆ್ಯಂಡ್ ಈಗ ನಾನು ಹಾಗೆ ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟ್ ಸೆಷನಲ್ಲಿ ನಾವೆಲ್ಲ ಯಾವ ರೀತಿ ಇದ್ವಿ ಅಂತ ಅಂದ್ಬಿಟ್ಟು. ಸೊ ಮಾರ್ನಿಂಗ್ ಸೆಷನ್ಗೆ ನಾನು ಈ ಥರ ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಬೇಕು. ನಾನು ಇಲ್ಲಿಂದ ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ಫುಲ್ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಮಾಡೋಣ ಅಂತ ರಿಬನ್ ಕಟ್ಕೊಂಡು ಹೋಗೋದು. ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಫುಲ್ಲು ಹೇಗೆ ಅಂತ ತೋರಿಸ್ತೀನಿ. ವಿತಿನ್ 10 minutes ಐ ಹ್ಯಾವ್ ಟು ಲೀವ್ ದ ಹೋಮ್. ಸೊ ಓಕೆ, ಹೋಗೋಣ. ಫಸ್ಟು ಅಲ್ಲಿ ಹೋಗ್ಬಿಟ್ಟು ಒಂದಿಷ್ಟು ಫೋಟೋಸ್ ತೆಕ್ಕೊಳ್ಬೇಕು. ಯಾಕಂದರೆ ಇವತ್ತು ಕಿಡ್ಸ್ ಕೂಡ ಬೇಗ ಬರ್ತಾರೆ, ಇವೆಂಟ್ ಬೇಗ ಮುಗಿಸ್ಬೇಕು ಮಾರ್ನಿಂಗ್ ಸೆಷನ್. ಸೊ ಹಂಗಾಗ್ಬಿಟ್ಟು ಸೊ ಓಕೆ ಲೆಟ್ಸ್ ಗೋ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾರ್ಯಾರೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಬ್ರೈಟಾಗಿ ಚಂದ ರೆಡಿಯಾಗಿ ಬಂದಿದ್ದಾರೆ. ಹಾಯ್, ಇವಾಗ ಹಾಯ್ ಹೇಳಿ. ನಿಮ್ಮದು ಎಲ್ಲರದ್ದು ತೆಗಿತೀನಿ. ನಿಮ್ಮದು ಅವ್ರದ್ದು ತೆಗ್ದಿದ್ದೀನಿ. ಹಾಯ್ ಹೇಳಿ, ಈಗ ಹೇಳಿ ಹಾಯ್. ಅಮ್ಮ ಹಾಯ್ ಹೇಳಿ ಇವಾಗ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದು. ನೇತ್ರ ಮ್ಯಾಮ್ ಹಾಯ್. ದಿವ್ಯಾ ಮ್ಯಾಮ್ ಹಾಯ್. ರಂಜನಾ ಮ್ಯಾಮ್ ಹಾಯ್. ಕೀರ್ತಿ ಮ್ಯಾಮ್ ಹಾಯ್. ಅನಿತಾ ಮ್ಯಾಮ್ ಹಾಯ್. ನೋಡಿದ್ರಿ ಅಲ್ವಾ ಎಲ್ಲರೂ ಎಷ್ಟು ಬ್ಯುಸಿ ಇದ್ದಾರೆ ಅಂತ. ನಾನು ಜಸ್ಟ್ ಬೇಗ ಬಂದುಬಿಟ್ಟು ಒಂದು ಪುಟ್ಟ ಕ್ಲಿಪ್ಪಿಂಗ್ ತೆಕ್ಕೋತಾ ಇದ್ದೀನಿ. ಬಿಕಾಸ್ ಇನ್ನು ನಮ್ಮ ಕ್ಲಾಸ್ನ ಕಿಡ್ಸ್ ಎಂಟ್ರಿ ಆಗಿರಲಿಲ್ಲ ಹಾಗಾಗಿಬಿಟ್ಟು. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಔಟ್ಫಿಟ್ ಆಗಿತ್ತು. ಈ ಸಾರಿ ಅಂತೂ ಆಲ್ಮೋಸ್ಟ್ 1.5 ಇಯರಿಂದ ಹಾಗೆ ಇಟ್ಟಿದ್ದೆ ನಾನು. ಸೊ ಇವತ್ತು ಉಟ್ಟೇ ಬಿಡೋಣ ಅಂತ. ನೋಡಿದ್ರಲ್ಲ ಎಷ್ಟು ಬ್ಯುಸಿ ಇರ್ತೀವಿ ಅಂತ ಅಂದ್ಬಿಟ್ಟು. ಹಾಗೆಯೇ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಮಧ್ಯದಲ್ಲಿ ಬಂತು ನಮ್ಮ ಕಿಡ್ಸ್ ರೆಡಿ ಆಯಿತಾ, ನಿಮ್ಮ ಕಿಡ್ಸ್ ರೆಡಿ ಆಯಿತಾ, ಅವ್ರದ್ದು ಮೇಕಪ್ ಆಯಿತಾ, ಇವ್ರದ್ದು ಫೋಟೋಶೂಟ್ ಆಯಿತಾ ಅಂತಂದ್ಬಿಟ್ಟು ಒಬ್ರಿಗೊಬ್ಬರು ಬ್ಯುಸಿ ಆಗಿಬಿಟ್ವಿ. ಅದ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದಷ್ಟೇ. ಸೊ ಓವರಾಲ್ ಪ್ರೋಗ್ರಾಮ್ ಮಾತ್ರ ತುಂಬ ಚೆನ್ನಾಗಿ ನಡೀತಾ ಇದೆ.
ಹಾಗೆ ನನಗೆ ವಿಡಿಯೋನೇ ಕಂಟಿನ್ಯೂ ಮಾಡಲಿಕ್ಕಾಗಲ್ಲ, ಬಿಕಾಸ್ ನಿಮಗೆ ನಾನು ಆಗಲೇ ಹೇಳ್ದಂಗೆ ಗೊತ್ತು ಎಷ್ಟು ಬ್ಯುಸಿ ಇರ್ತೀವಿ ಅಂತ. ಆ್ಯಂಡ್ ಇದು ಬಂದುಬಿಟ್ಟು ಈವ್ನಿಂಗ್ ಸೆಷನ್, ಫೈನಲ್ ಸೆಷನ್ನು. ಇಲ್ಲಿಗೆ ಗೆಸ್ಟ್ ಆಗಿ ಬಂದಿದ್ದು ಕಾಂತಾರ ಭೋಗೇಂದ್ರ ಅವರು, ಅಂದರೆ ಪ್ರಮೋದ್ ಶೆಟ್ಟಿಯವರು ನಮ್ಮ ಚೀಫ್ ಗೆಸ್ಟ್ ಆಗಿದ್ದರು. ತುಂಬ ಚೆನ್ನಾಗಾಯಿತು ಈವೆಂಟ್ ಎಲ್ಲ ಕೂಡ. ಲಾಸ್ಟಿಗೆ ಒಂದೇ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ಬಿಕಾಸ್ ಫುಲ್ಲು ಆಕ್ಯುಪೈಡ್ ಆಗಿಬಿಟ್ವಿ ಆಮೇಲೆ, ಹಾಗಾಗ್ಬಿಟ್ಟು. ಸೊ ಅವರು ನಮ್ಮ ಮ್ಯಾಮು ಒಳಗೆ ಕರ್ಕೊಂಬಂದರು, ಒಂದಷ್ಟು ಫೋಟೋಸ್ ತೆಕ್ಕೋಸ್ಕೊಳ್ಳಿ ಅಂತಂದ್ಬಿಟ್ಟು. ಸೊ ಆವಾಗ ನಾನು ಒಂದು ವಿಡಿಯೋ ಮಾಡ್ಕೊಂಡು ಸೊ ಟಕ್ ಅಂತ ಫೋಟೋಸ್ ತೊಗೋಬೇಕಿತ್ತು, ಹಾಗಾಗಿ ಒಂದು ವಿಡಿಯೋ ತೊಗೊಳ್ಳೋಣ ಅಂತ ಹೋದೆ, ಬಟ್ ಆಗಲಿಲ್ಲ. ಆ್ಯಂಡ್ ಸೆಲ್ಫಿ ಕೂಡ ಅವ್ರ ಹೈಟಿಗೆ ಮ್ಯಾಚ್ ಮಾಡಿ ನಂಗೆ ತಗೊಳಕ್ಕಾಗಲ್ಲ. ಫೈನಲಿ ಅವರೇ ಫೋನ್ ಇಸ್ಕೊಂಡು ಒಂದೆರಡು ಸೆಲ್ಫಿನ ಟಕ್ ಅಂತ ಕ್ಲಿಕ್ ಮಾಡಿಕೊಟ್ಟಿದ್ದು. ಆಕೆ ಇವಾಗ ಹಾಯ್ ಮಾಡಿ, ಇವಾಗ ಹಾಂ ತೆಗಿಲ್ಲ. ಹಾಗೆ ಆನ್ಯುವಲ್ ಆಗಿ ಒಂದು 2 ದಿವಸಕ್ಕೆ ನಾವು ಎಲ್ಲ ಸೇರಿ ಮಧ್ಯಾಹ್ನ ಒಂದು ಲಂಚ್ಗೆ ಹೋಗೋಣ ಅಂತಂದ್ಬಿಟ್ಟು ಕಾಸ್ಮೋ ಕ್ಲಬ್ಬಿಗೆ ಹೋಗಿದ್ವಿ. ಸೊ ಫುಲ್ಲು ಹಾರ್ಡ್ ವರ್ಕ್ ಮಾಡಿದ್ವಲ್ಲ, ಒಂದು ರಿಫ್ರೆಶ್ಮೆಂಟ್ ಆಗಿ ಚಿಲ್ಲಾಗಿ ಒಂದು ಲಂಚ್ ಮಾಡ್ಕೊಂಬರೋಣ ಅಂತ. ನಮ್ಮ ಮ್ಯಾಮ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದರು. ಕೆಲವರೆಲ್ಲ ಬರಲಿಲ್ಲ, ಬಟ್ ಆಲ್ಮೋಸ್ಟ್ ಒಂದು 11 ಮೆಂಬರ್ಸ್ ಅಂತೂ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಒಳ್ಳೆ ಲಂಚ್ ಮಾಡಿಕೊಂಡು ಒಂದಿಷ್ಟು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನಮ್ಮ ಮೂಡ್ನ ರಿಫ್ರೆಶ್ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Keep watching and stay tuned for another video. Thank you.